ಮೈಸೂರಿನಲ್ಲಿ ಬೆಳಗಿನ ಜಾವ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಸಮೀಪದ ಮೈಸೂರು ಹೊರವಲಯದಲ್ಲಿರುವ ಕೆಸರೆ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು 12ಕ್ಕೂ ಹೆಚ್ಚು ಗೋದಾಮುಗಳಿಗೆ ಬೆಂಕಿ ತಗುಲಿದೆ. ಹಳೆ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದ್ದ ಗೋದಾಮುಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು, ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟವು. ಆದರೆ ಬೆಂಕಿ ಭಾರೀ ಪ್ರಮಾಣದಲ್ಲಿ ಹಬ್ಬಿದ ಪರಿಣಾಮ ದಟ್ಟವಾದ ಹೊಗೆ ಇಡೀ ಪ್ರದೇಶವನ್ನ ಆವರಿಸಿತ್ತು. ಮೊದಲು ಕಾಪರ್ ವೈರ್ ಸಂಗ್ರಹಿಸಿದ್ದ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಅಕ್ಕಪಕ್ಕದ ಗೋದಾಮುಗಳಿಗೆ ವ್ಯಾಪಿಸಿದೆ. ಪ್ಲೇವುಡ್, ಸೋಫಾ ತಯಾರಿಕಾ ಗೋದಾಮು ಸೇರಿ 10-12ಕ್ಕೂ ಹೆಚ್ಚು ಗೋದಾಮುಗಳಿಗೆ ಬೆಂಕಿ ಆವರಿಸಿದೆ. ಈ ಘಟನೆ ಎನ್ಆರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕುಡಿದ ಮತ್ತಿನಲ್ಲಿ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು, ರಾತ್ರಿ ವೇಳೆ ಪ್ಲಾಸ್ಟಿಕ್ ವೈರ್ಗಳನ್ನ ಸುಟ್ಟ ಪರಿಣಾಮ ಅದರ ಕಿಡಿ ಗೋದಾಮುಗಳಿಗೆ ವ್ಯಾಪಿಸಿರುವ ಸಾಧ್ಯತೆಯೂ ಇದೆ. ಕಾಪರ್ ವೈರ್ ತೆಗೆಯಲು ಹೋಗಿ ಬೆಂಕಿ ಹೊತ್ತಿಕೊಂಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಹಳೆ ಕೆಸರಿಯ ಗೋದಾಮಿನ ಮಾಲೀಕ ನವಾಜ್ ಮಾತನಾಡಿ, ಪ್ರತಿನಿತ್ಯ ಕೇರಳದಿಂದ ಸುಮಾರು 4 ಟನ್ ವೈರ್ಗಳು ಬರುತ್ತವೆ. ಅವುಗಳಿಗೆ ಬೆಂಕಿ ಹಾಕಿ ಕಾಪರ್ ವೈರ್ ತೆಗೆಯುವ ಕೆಲಸವನ್ನ ಮುಬಾರಕ್ ಎಂಬ ವ್ಯಕ್ತಿ ಮಾಡುತ್ತಿದ್ದಾನೆ. ಬೆಂಕಿ ಹಾಕಬಾರದೆಂದು ನಾವು ಹಾಗೂ ಸ್ಥಳೀಯರು ಅನೇಕ ಬಾರಿ ಎಚ್ಚರಿಕೆ ನೀಡಿದ್ದರೂ ಕೂಡ ಆತ ಈ ಕೃತ್ಯ ಮುಂದುವರಿಸಿದ್ದಾನೆ. ಈ ಘಟನೆಗೂ ಮುಬಾರಕ್ ಎಂಬ ವ್ಯಕ್ತಿಯೇ ಕಾರಣ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ ಮುಬಾರಕ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ನವಾಜ್ ತಿಳಿಸಿದ್ದಾರೆ. ಪ್ರಕರಣದ ಕುರಿತು ಎನ್ಆರ್ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. Dia mendapat secara terang, secara ipa terang,